ಓಕೆ, ಈಗ ಈ ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಪ್ರಕರಣದಲ್ಲಿ ಸಂತ್ರಸ್ತೆಯರ ಸಮ್ಮುಖದಲ್ಲಿ ಸ್ಥಳ ಮಹಜರು ಸಾಧ್ಯತೆ ಇದೆ. ಹೊಳೆ ನರಸೀಪುರದ ಮನೆ ಆಗಿರ್ಬೋದು ಮತ್ತು ಹಾಸನದಲ್ಲಿರುವಂತಹ ಮನೆ ಆಗಿರ್ಬೋದು, ಅಲ್ಲೆಲ್ಲ ಕಡೆ ಸ್ಥಳ ಪರಿಶೀಲನೆಯನ್ನು ನಡೆಸಿ ಸಾಕ್ಷ್ಯವನ್ನ SIT ಟೀಮ್ ನಡೆಸುತ್ತೆ. ಪ್ರಜ್ವಲ್ ವಿದೇಶಕ್ಕೆ ಹೋಗ್ತಾ ಇದ್ದಂತೆ ಸಂಸದರ ನಿವಾಸಕ್ಕೆ ಬೀಗ ಬಿದ್ದಿದ್ಯಂತೆ. ಸಾಕ್ಷಿ ನಾಶದ ಆತಂಕದ ಬೆನ್ನಲ್ಲೇ ಸಂಸದ ನಿವಾಸದ ಗೇಟ್ಗೆ ಅಂದ್ರೆ ಮನೆಗೆ ಮತ್ತು ಮನೆ ಗೇಟ್, ಇನ್ನು ಮನೆಗೆ ಹಾಕಿದ್ಮೇಲೆ ಮನೆ ಗೇಟ್ಗೂ ಹಾಕ್ತಾರೆ ಲಾಕ್ನ. ಸೊ ಇದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಅಪ್ಡೇಟ್. ನಿನ್ನೆ ಅವರ ಫಾರ್ಮ್ ಹೌಸ್ನಲ್ಲೂ ಕೂಡ ಸ್ಥಳ ಮಹಜರು ಮಾಡಿದ್ರು. ಸ್ಪಾಟ್ ಮಹಜರು ಮಾಡುವಂತಹ ಉದ್ದೇಶ ಅದೆಂಥದ್ದೇ ಚಿಕ್ಕ ಪುಟ್ಟ ಪ್ರಕರಣ ಇದ್ರೂ ಕೂಡ ಆರೋಪಿ ಸ್ಥಾನದಲ್ಲಿರೋರು ಮತ್ತು ಆರೋಪ ಮಾಡಿದವರು ಇಬ್ಬರನ್ನೂ ಕರೆದುಕೊಂಡು ಹೋಗಿ ಒಂದ್ಸಲ ಎಲ್ಲಿ ಏನಾಯಿತು, ಯಾಕಂದ್ರೆ ಅವರ ಇಷ್ಟೆಲ್ಲ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಒಂದು ತೋಟದ ಮನೆಯಲ್ಲಿ, ಇನ್ನೊಂದು ಅವ್ರ ಮನೆಯಲ್ಲೇ ಅಂತ. ಹಾಗಾಗಿ ಯಾರೆಲ್ಲ ಸಂತ್ರಸ್ತೆಯರಿದ್ರು ಒಟ್ಟಿಬ್ರು ಈಗ ದೂರು ಕೊಟ್ಟಿರೋರು ಮುನ್ನೆಲೆಗೆ ಬಂದಿರುವಂಥದ್ದು ಒಬ್ರಿದ್ರು, ಮೊನ್ನೆ ಒಬ್ರು ಬಂದಿದ್ದಾರೆ. ಅವರಿಬ್ರನ್ನ ಕರೆದುಕೊಂಡು ಹೋಗಿ ಈ ಮನೆಯ ಮತ್ತೆ ಈ ಜಾಗವಾ, ಏನಾಯ್ತು, ಕಾನ್ವರ್ಸೇಷನ್ ಹೇಗಿತ್ತು, ಮುಜುಗರ ಆದ್ರೂ ಕೂಡ ಅವ್ರು ಹೇಳ್ಕೊಳ್ಳೇಬೇಕು ಇಂಥ ಪರಿಸ್ಥಿತಿಲಿ ಹಿಂಗಾಯ್ತು, ನಾವು ಇಷ್ಟು ಆಪೋಸ್ ಮಾಡಿದ್ರು, ಅವ್ರು ಈ ರೀತಿಯ ಪ್ರಯತ್ನ ಪಟ್ಟರು, ಇವೆಲ್ಲವನ್ನ ಬಾಯಿ ಬಿಟ್ಟು ಹೇಳ್ತಾರೆ, ಬರೆದುಕೊಳ್ತಾರಲ್ಲ ಅಧಿಕಾರಿಗಳು, ಪೊಲೀಸರು ಎಲ್ಲವನ್ನು ಕೂಡ. ಇದು ಕಾನೂನಿನ ಅಡಿಯಲ್ಲಿರುವಂತಹ ಪ್ರೋಸೆಸ್. ಸ್ಪಾಟ್ ಮಹಜರು ಅದನ್ನ ಮಾಡ್ತಾರೆ. ನೋಡೋಣ ಇವತ್ತು ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಶಿಧರ್ ನೀಡ್ತಾರೆ. ಶಶಿಧರ್, ನಿನ್ನೆ ಸ್ಥಳ ಮಹಜರು ಆಗಿದ್ದು ಫಾರ್ಮ್ ಹೌಸ್ನಲ್ಲ ಅಂತ ಕಾಣುತ್ತಲ್ವಾ? ಇವತ್ತು ಎಲ್ಲೆಲ್ಲಿ ಹಾಗಾದ್ರೆ ಸಂತ್ರಸ್ತರ ಸಮ್ಮುಖದಲ್ಲಿ ಆಗೋದು ಅಥವಾ ಬರೀ ಆಫೀಸರ್ಸ್ ಬಂದು ಹೋಗ್ತಾರಾ ಇವತ್ತು, ಹೇಗೆ? ವಿದ್ಯಾ, ಏನು ಸಂಸದ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣ ಸಂಬಂಧ ಹೊಳೆನರಸೀಪುರ ನಗರ ಠಾಣೆಯಲ್ಲಿ ತಂದೆ HD ರೇವಣ್ಣ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಒಂದು ಪ್ರಕರಣ ದಾಖಲಾಗಿದ್ರೆ, ಮತ್ತೊಂದು KR ನಗರ ಪೊಲೀಸ್ ಠಾಣೆಯಲ್ಲಿ HD ರೇವಣ್ಣ ಅವರ ವಿರುದ್ಧ ಕಿಡ್ನಾಪ್ ಪ್ರಕರಣ ದಾಖಲಾಗಿದೆ. ಮತ್ತೊಂದೆಡೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರದ ಕೇಸ್ ಕೂಡ ದಾಖಲಾಗಿದೆ. ಹೀಗಾಗಿ SIT ತನಿಖೆಯನ್ನು ಚುರುಗೊಳಿಸಿದೆ. ನಿನ್ನೆಯಷ್ಟೇ 3 ತಂಡಗಳು ಸುಮಾರು 25ಕ್ಕೂ ಹೆಚ್ಚು ಅಧಿಕಾರಿಗಳು ಹಾಸನ ಜಿಲ್ಲೆ ಹೊಳೆನರಸೀಪುರದ ಪಡುಲಿಪ್ಪೆಯ ತೋಟ, ಗನ್ನಿಕಡ ತೋಟ ಹಾಗೂ ಕಾಮೇನಹಳ್ಳಿ ಬಳಿ ಇರತಕ್ಕಂತಹ ಪ್ರಜ್ವಲ್ ಅವರಿಗೆ ಸೇರಿದಂತಹ ತೋಟಗಳಲ್ಲಿ ವಿಸಿಟನ್ನು ಮಾಡಿ ಅಲ್ಲಿ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ತೆರಳಿತು. ಯಾಕೆಂದರೆ ಅಶ್ಲೀಲ ವಿಡಿಯೋಗಳು ಎಲ್ಲಿ ಚಿತ್ರೀಕರಣ ಆಗಿರ್ತಕ್ಕಂಥದ್ದು ಅವರು ಪ್ರಮುಖವಾಗಿ ಇಲ್ಲಿ ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಈಗ ಎಲ್ಲವೂ ಸಹ ದೂರು ದಾಖಲಾದ ಹಿನ್ನೆಲೆಯಲ್ಲಿ ಇಂದು ಹೊಳೆನರಸೀಪುರದ ನಿವಾಸಕ್ಕೆ ಹಾಗೂ ಹಾಸನದ RC ರಸ್ತೆಯಲ್ಲಿರುವ ನಿವಾಸಕ್ಕೆ ಸಂತ್ರಸ್ತರನ್ನು ಕರೆತಂದು ಸ್ಥಳ ಮಹಜರು ಮಾಡುವಂಥ ಒಂದು ಸಾಧ್ಯತೆ ಇದೆ. ಯಾಕೆಂತ ಹೇಳಿದರೆ ಈಗಾಗಲೇ ಹೊಳೆನರಸೀಪುರ ಠಾಣೆಯಲ್ಲಿ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರು ದಾಖಲಾಗಿದೆ. ಹಾಗೆ ಹಾಸನದ ಸಂಸದರ ನಿವಾಸದಲ್ಲಿ ಅತ್ಯಾಚಾರವನ್ನು ಎಸಗಿದ್ರು, ಬೆದರಿಕೆ ಹಾಕಿದ್ರು ಅಂತ ಹೇಳಿ ಈಗಾಗಲೇ ಸಂತ್ರಸ್ತೊಬ್ಬರು ರೇಪ್ ಕೇಸನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಂದು ಇಬ್ಬರು ಸಂತ್ರಸ್ತರನ್ನು ಪ್ರತ್ಯೇಕ ತಂಡಗಳು ಕರೆತಂದು ಸ್ಥಳ ಮಹಜರನ್ನ ಮಾಡ್ತಕ್ಕಂಥ ಒಂದು ಮಾಹಿತಿ ಇದೆ. ಈಗಾಗಲೇ ಸಂತ್ರಸ್ತೆಯರಿಂದ ಹೇಳಿಕೆ ಪಡೆದಿರ್ತಕ್ಕಂಥವರು, ಅಲ್ಲದೆ ಅವರು ಹೇಳಿರೋ ಪ್ರಕಾರ ಆ ವಿಡಿಯೋ ಚಿತ್ರೀಕರಣ ಎಲ್ಲಾಗಿದೆ, ಲೌಕಿಕ ದೌರ್ಜನ್ಯ ಎಲ್ಲಾಗಿದೆ, ಅತ್ಯಾಚಾರ ಎಲ್ಲಾಗಿದೆ, ಎಲ್ಲವೂ ಸಹ ಪ್ರಮುಖವಾಗಿರ್ತಕ್ಕಂಥದ್ದು. ಈಗ ಸಾಕ್ಷಿಗಳನ್ನು ಸಂಗ್ರಹಿಸಲಿಕ್ಕೆ ಈಗ ಎಲ್ಲ ಏನು ಇಬ್ಬರು ಸಂತ್ರಸ್ತಿದ್ದಾರೆ ಅವರನ್ನು ಹೊಳೆನರಸೀಪುರದಕ್ಕಂತ ರೇವಣ್ಣ ಅವರ ನಿವಾಸ ಹಾಗೂ ಹಾಸನದ ಸಂಸದರ ನಿವಾಸಕ್ಕೆ ಇವತ್ತು ಕರೆತಂದು ಸ್ಥಳ ಮಹಜರನ್ನ ಮಾಡ್ತಾರೆ. ಮೈಸೂರು SP ಆದಂಥ ಸೀಮಾ ಲಾಟ್ಕರ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳು ಇಂದು ಬಂದು ಸ್ಥಳ ಮಹಜರವನ್ನು ಮಾಡ್ತಕ್ಕಂಥದ್ದು. ವಿದ್ಯಾ, ವೆಲ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಇವತ್ತು ಸ್ಥಳ ಮಹಜರು ಮಾಡಿ ಇನ್ಫಾರ್ಮೇಷನ್ ಅನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ತನಿಖೆ ಬಹಳ ಚುರುಕು ಪಡೆದುಕೊಂಡಿದೆ. ಎಲ್ಲ ರೀತಿಯಲ್ಲೂ ಹೇಗೆ ಇದನ್ನ ಯಾವ್ಯಾವ ರೀತಿಯಲ್ಲಿ ನೋಡಬೇಕು, ಯಾವ್ಯಾವ ಹಾದಿಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಅಧಿಕಾರಿಗಳು. ಬಟ್ ಇಬ್ರು ಕೂಡ ವಿಚಾರಣೆಗೆ ಬರ್ತಾ ಇಲ್ಲ, ಅದೇ ಸಮಸ್ಯೆ ಇದರಲ್ಲಿ.